ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಯು ಆಲ್ ಡೂಯಿಂಗ್ ಗುಡ್. ಇವತ್ತು ನಾನು ಸಂಡೇ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಎದ್ದು ಫ್ರೆಶನ್ ಅಪ್ ಎಲ್ಲ ಆಗಿ ಆಯಿತು. ಈಗ ನಾವು ಪಾರ್ಕಿಗೆ ಹೋಗ್ತಾಯಿದ್ವಿ. ಸ್ವಲ್ಪ ಧ್ವನಿನ ಆಟಾಡ್ಸ್ಕೊಂಡು ಬರೋಣ ಅಂತ, ಇಲ್ಲೇ ನಮ್ಮ ಮನೆ ಹತ್ರ ಇರೋ ಪಾರ್ಕಲ್ಲಿ. ಸೊ ಯೂಶ್ವಲಿ ನಮಗೆ ಸ್ಯಾಟರ್ಡೆ ಸಂಡೇಸ್ ಟೈಮ್ ಸಿಗುತ್ತಲ್ಲ, ಸೊ ವಿ ಟ್ರೈ ಟು ಮೇಕ್ ಶ್ಯೂರ್ ಅವಳು ಸ್ವಲ್ಪ ಹೊರಗಡೆ ಎಲ್ಲ ಆಟ ಆಡ್ತಾಳೆ, ಆ್ಯಕ್ಟಿವ್ ಆಗಿರ್ತಾಳೆ ಅಂತ. ಎಷ್ಟಾಗುತ್ತೋ ಅಷ್ಟು ಮಾಡಲೇಬೇಕಲ್ಲ, ವರ್ಕ್ ಅಂತ ಹೇಳಿ ಕೂತ್ಕೊಂಡ್ರೆ ಆಗಲ್ಲ. ಸೊ ಇರೋ ಟೈಮಲ್ಲಿ ವಿ ಹ್ಯಾವ್ ಟು ಗಿವ್ 100% ಫಾರ್ ಹರ್. ಹಾಗೆ ಹೊರಟಿದ್ವಿ. ಸೊ ಹಾಗೆ ಧ್ವನಿದ ಸೈಕಲ್ ಎಲ್ಲ ತೊಗೊಂಡ್ವಿ. ಮತ್ತು ಅಲ್ಲಿ ತುಂಬ ಮಕ್ಕಳಿರ್ತಾರೆ ಸಂಡೇ, ಹಾಗಾಗಿ ಅವಳದು ಸ್ವಲ್ಪ ಆಟ ಸಾಮಾನೆಲ್ಲ ತೊಗೊಂಡ್ವಿ. ಒಂದೆರಡು ರೌಂಡ್ ವಾಕಿಂಗ್ ಮಾಡಿ ಮತ್ತು ಮಕ್ಕಳ ಜೊತೆ ಆಟ ಆಡ್ಲಿಕ್ಕೆ ಕೂತ್ಕೊಳ್ಳೋದು. ಹಾಗೆ ಅಲ್ಲ ಧ್ವನಿ, ಹಾಗೆ ಅಲ್ಲ ಪ್ಲ್ಯಾನ್ಸ್. ಗುಡ್ ಮಾರ್ನಿಂಗ್ ಹೇಳು ಎಲ್ಲರಿಗೂ. ಹಾಯ್ ಆಲ್ ಮಾಡ್ಕೊಂಡ ಮಾಡ್ತೀನಿ. ಅಯ್ಯೋ ಪಕ್ಷಿ ನೋಡು, ಪಕ್ಷಿ. ಹಾಯ್ ಪಕ್ಷಿ, ಗುಡ್ ಮಾರ್ನಿಂಗ್ ಹೇಳು. ಗುಡ್ ಮಾರ್ನಿಂಗ್. ಹಾಯ್ ಆಲ್ ಮಾಡು. ನಮಸ್ತೆ ಮಾಡು, ನಮಸ್ತೆ. ಅಂಬ ಹೋಯ್ತು. ಅಂಬ ಇಲ್ಲ ಕಂದು ಹೋಯ್ತು. ಅಂಬ ಹೋಯ್ತು. ಕೊಡಿ, ನಾನು ಇಲ್ಲೇ ಬರ್ತಾಯಿದ್ದೀನಿ ಕಂದ ಜೊತೆಯಲ್ಲಿ. ಅಲ್ಲಿ ಮುಂದೆ ನೋಡೋದು ಕೋಕೋ. Dada, what happened for you? Banana drive. How was the last time? Good. I shot it in the last drive. Is a Coco Pikachu? Koli. Coco. ಆಫ್ ರೋಡ್ ಪಿಕಾಚು, ಡೋಂಟ್ ಗಿವ್ ಅಪ್. ಆಫ್ ರೋಡಲ್ಲಿ ಟ್ರಾವೆಲ್ ಮಾಡ್ತಿದ್ದೀರಾ? ಈ ಕಡೆ ಸೈಡ್ ಹೋಗ್ಬೇಕಂತ. ಸೈಕಲ್ ಹೊಡೆದು ಸಾಕಾಯ್ತು, ಈಗ ಮೇಲೆ ಇಟ್ಕೊಳ್ತಾರೆ. ಈ ಸೈಕಲ್ ಸಾಕಾಯಿತು, ಈಗ ವಾಕ್ ಮಾಡಬೇಕಂತೆ. ಸೊ ಶಿ ಇಸ್ ಗೆಟಿಂಗ್ ರೆಡಿ. ವಾಕ್ ಮಾಡು. ಹೆಂಗಂದ ವಾಕ್ ಮಾಡು ತೋರಿಸು. ಅಮ್ಮ ಹೆಂಗೆ ವಾಕ್ ಮಾಡುತ್ತೆ? ನಾನು ಈ ವಾಕಿಂಗ್ ಹೆಂಗೆ ಮಾಡಿ ತೋರಿಸಮ್ಮ. ಕಂದ ವಾಕಿಂಗ್ ಹೆಂಗೆ ಮಾಡೋದು? ಕಂದ ಇದ್ರಲ್ಲಿ ಆಡಮ್ಮ. ಇದು ಬೇಡ. मैं भी पीनेगा। अच्छा बिना चप्पल के साथ भी आना है। ಧ್ವನಿನ ಅಲ್ಲಿ ಅಪ್ಪೋತ್ರ ಆಟ ಆಡೋಕ್ಕೆ ಬಿಟ್ಟು ಅವಳಿಗೆ ಮರಳಲ್ಲಿ ಆಟಾಡ್ತಾಯಿದ್ಲು. ಹಾಗೆ ನಾನೊಂದು 2 ರೌಂಡ್ ವಾಕಿಂಗ್ ಮುಗಿಸ್ಕೊಳ್ಳೋಣ ಅಂತ ಐ ಆಮ್ ವಾಕಿಂಗ್. ಒಂದು 2 ರೌಂಡ್ ವಾಕಿಂಗ್ ಆಯಿತು. ಈಗ ಸ್ವಲ್ಪ ವಿಟಮಿನ್ ಡಿ ತೊಗೊಳ್ತಾ ಇದ್ದೀನಿ. ಸ್ವಲ್ಪ ಬಿಸಿಲು ಕಾಸ್ತಾ ಇದ್ದೀನಿ. ನಾನು ಮೊನ್ನೆ ಫುಲ್ ಬಾಡಿ ಚೆಕಪ್ ಮಾಡಿಸಿದೆ. ಆವಾಗ
ನಂದು ಶುಗರ್ ಬಿ ಪಿ ಥೈರಾಯ್ಡ್ ಎಲ್ಲ ನಾರ್ಮಲ್ ಇದೆ, ಓನ್ಲಿ ಡಿಫಿಷಿಯನ್ಸಿ ಇಸ್ ವಿಟಮಿನ್ ಡಿ. ಸೊ ಈಗ ಸಪ್ಲಿಮೆಂಟ್ಸ್ ತಗೊಳ್ಳೋ ಮುಂಚೆ ಸ್ವಲ್ಪ ಬಿಸಿಲಲ್ಲಿ ಕೂತ್ಕೊಂಡು ಏನೋ ವಿಟಮಿನ್ ಡಿ ತಗೊಳ್ಳೋಕೆ ಟ್ರೈ ಮಾಡೋಣ. ಆ್ಯಂಡ್ ಅದು ತೆಗೆದು ಸಫಿಷಿಯೆಂಟ್ ಆಗೋದಿದ್ದರೆ ಈಗೇನು ಬಾಡಿ ಚೆಕಪ್ ಮಾಡಿಸಿ ವಿ ಹ್ಯಾವ್ ಟು ಟೇಕ್ ಸಪ್ಲಿಮೆಂಟ್ಸ್ ಬೇಸ್ಡ್ ಆನ್ ಡಾಕ್ಟರ್ ಕನ್ಸಲ್ಟೇಷನ್. ನಾನಿಲ್ಲಾದರೂ ಇವಾಗ ವಿಟಮಿನ್ ಡಿ ಪಾರ್ಕಲ್ಲಿ ಅಂತಲ್ಲ, ನಮ್ಮ ಮನೆಯಲ್ಲೂ ಅಷ್ಟೇ ಬೆಳಿಗ್ಗೆ ಎದ್ದು ಹೋಗ್ತೀನಿ ಸ್ವಲ್ಪ ಹೊತ್ತು, ನಾನು ಧ್ವನಿ ಇಬ್ಬರು ಟೆರೆಸಿಗೆ ಹೋಗಿ ಅಲ್ಲೊಂದು ಈಗಾಗಲೇ ಸುಮಾರು ದಿವಸ ಆಯಿತು, ಒಂದು ಅರ್ಧ ಗಂಟೆ ಕೂತ್ಕೊಂಡು ಬರ್ತೀವಿ. ಸೊ ಅದಕ್ಕೆ ಸದ್ಯಕ್ಕೆ ಸಪ್ಲಿಮೆಂಟ್ಸ್ ಏನು ತೊಗೊತಾ ಇಲ್ಲ, ನೋಡೋಣ ಇನ್ನು ಸ್ವಲ್ಪ ದಿವಸ ಬಿಟ್ಟು ಮತ್ತೆ ಟೆಸ್ಟ್ ಮಾಡಿ ನೋಡಿ ಕಮ್ಮಿ ಇದ್ದರೆ ಇನ್ನೂ ದೆನ್ ವಿ ಹ್ಯಾವ್ ಟು ಟೇಕ್ ಸಪ್ಲಿಮೆಂಟ್ಸ್. ಈಗ ಡೆಲಿವರಿ ಆಗಿ ಪೋಸ್ಟ್ ಪಾರ್ಟಮ್ ಎಲ್ಲ ಡೇಸಲ್ಲಿ ಮನೆ ಒಳಗೆ ಇದ್ದಿದ್ದಲ್ಲ, ಸೊ ಹಾಗಾಗಿ ತುಂಬ ಡಿಫಿಷಿಯನ್ಸಿ. ಈಗ ಹ್ಯಾವ್ ಸ್ಟಾರ್ಟ್ ಕಮ್ಮಿಂಗ್ ಔಟ್, ಬಿಸಲ್ಲಿ ಕೂತ್ಕೊಳ್ಳೋದೆಲ್ಲ ಮಾಡ್ತಿದ್ದೀನಲ್ಲ, ಸೊ ನೋಡಬೇಕಿನ್ನು. ಆರೋಗ್ಯವೇ ಭಾಗ್ಯ, ಹೆಲ್ತ್ ಇಸ್ ವೆಲ್ತ್. ಸೊ ನಂದು 2026 ಈ ವರ್ಷದ ಮೇನ್ ವಿಷನ್ ಇಸ್ ಮೋರ್ ಫೋಕಸ್ ಆನ್ ಹೆಲ್ತ್ ಅಂತ. ನಾನು ವಿಷನ್ ಬೋರ್ಡ್ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ 2026. ಐ ವಿಲ್ ಮೇಕ್ ಅ ವ್ಲಾಗ್ ಆಫ್ ಇಟ್. ಆ್ಯಕ್ಚುಲಿ 25 ಏನು ಮಾಡಿದ್ದೆ ಆ್ಯಂಡ್ ಅದರಲ್ಲಿ ಏನೆಲ್ಲ ಅಚೀವ್ ಆಗಿದೆ, 26ಅಲ್ಲಿ ಏನು ಪ್ಲ್ಯಾನ್ಸ್ ಇದೆ ಎಲ್ಲ ಐ ವಿಲ್ ಶೇರ್ ವಿತ್ ಯು ಗೈಸ್. ಹಾಗೆ ಆಟ ಆಡಿ ಎಲ್ಲ ಮುಗೀತು, ಇನ್ನು ನಾವು ಮನೆ ಕಡೆ ಹೊರಟ್ವಿ. ಸೊ ಇನ್ನು ಹೋಗಿ ಇನ್ನೇನು ಬ್ರೇಕ್ಫಾಸ್ಟ್ ಮಾಡೋದು ಅಂತ ಅಲ್ಲೇ ಹೋಟೆಲಿಗೆ ಹೋಗಿ ಇಡ್ಲಿ ಕಾಫಿ ಎಲ್ಲ ಕುಡ್ಕೊಂಡು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಮಟನ್ ತೊಗೊಂಡು ಮನೆಗೆ ಹೋದ್ವಿ. ಮಧ್ಯಾಹ್ನ ಅಡುಗೆಗೆ ಮಟನ್ ಬಿರಿಯಾನಿ ಮಾಡೋಣ ಅಂತ. ಸೊ ಹಾಗಾಗಿ ಅಪ್ಪು ಎಲ್ಲ ಮಟನ್ ಬಿರಿಯಾನಿಗೆ ರೆಡಿ ಮಾಡ್ಕೊಳ್ತಾ ಇದ್ರು. ಆ್ಯಂಡ್ ಇವತ್ತು ಮಟನ್ ಬಿರಿಯಾನಿ ಕುಕ್ಕಿಂಗ್ ಅಪ್ಪು ಮಾಡೋದು, ನನಗೆ ಬೇರೆ ಕೆಲಸ ಇದೆ. ನನಗೆ ಧ್ವನಿದು ಪ್ಲೇ ಏರಿಯಾ ತುಂಬ ಹಾಳಾಗಿಬಿಟ್ಟಿತ್ತು ಆ್ಯಂಡ್ ಅದನ್ನ ನಾವು ರೂಮ್ ಒಳಗೆ ಇಟ್ಟಿದ್ವಿ. ಅಂದರೆ ಚೇಂಜ್ ಮಾಡ್ತಾ ಇರ್ತೀವಿ, ಒಂದೊಂದು ಸರ್ತಿ ಹಾಲಲ್ಲಿ ಒಂದೊಂದು ಸರ್ತಿ ರೂಮಲ್ಲಿ ಹಿಂಗೆ ಚೇಂಜ್ ಮಾಡ್ತಾ ಇರ್ತೀವಿ. ಹಾಗೆ ಇವಾಗ ಹಾಲಲ್ಲಿ ತಂದಿಡೋಣ ಸ್ವಲ್ಪ ಅಂತ. ಈಗ ಧ್ವನಿ ಡೇ ಕೇರ್ಗೆಲ್ಲ ಹೋಗ್ತಿದ್ದಾಳಲ್ಲ, ಸ್ವಲ್ಪ ಆಟ ಆಡೋದೆಲ್ಲ ಚೆನ್ನಾಗಿ ಕಲ್ತ್ಕೊಂಡಿದ್ದಾಳೆ, ಒಬ್ಬಳೇ ಆಟ ಆಡ್ತಾಳೆ. ಸೊ ಹಾಗಾಗಿ ರೂಮಲ್ಲಿ ಇರೋದನ್ನೆಲ್ಲ ಹಾಲಲ್ಲಿ ಶಿಫ್ಟ್ ಮಾಡೋಣ, ಹಾಗೆ ಆಟ ಆಡ್ಕೊಂಡು ಕೂತ್ಕೊಳ್ತಾಳೆ ಒಬ್ಬಳೇ ಅಂತ. ಸೊ ನಾನು ಅದನ್ನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ, ಅದೆಲ್ಲ ತೆಗೆದು ಟಾಯ್ಸ್ ಎಲ್ಲ ಸೆಗ್ರಿಗೇಟ್ ಮಾಡಿ ಅದನ್ನೆಲ್ಲ ಹಾಲಲ್ಲಿ ಬಳಸ್ಕೊಳ್ತಾ ಇದ್ದೆ. ಆ್ಯಂಡ್ ಅಪ್ಪು ಬಿರಿಯಾನಿ ಮಾಡ್ತಾಯಿದ್ರು. ಎಲ್ಲ ಸೆಗ್ರಿಗೇಟ್ ಮಾಡು, ಪಿಕಚ್ಚು ಎಲ್ಲ ತೆಗಿ, ಬೇರೆ ಬೇರೆ ಸಪ್ರೇಟ್ ಮಾಡು, ಕಾರ್ಡ್ ಸಪ್ರೇಟ್, ಬಾಲ್ ಸಪ್ರೇಟ್. ಬೇಗ ಬೇಗ. ಇಲ್ಲೊಂದು ಸ್ವಲ್ಪ ಇದೆ ಬಾ, ಇಲ್ಲಿ ಟಾಯ್ಸ್ ಮನೆ ಒಳಗಿಡ್ ಬಾ. ಅದು ಡಾಗ್, ಎಲಿಫೆಂಟ್ ಅದೆಲ್ಲ, ಆನೆ ಎಲ್ಲ ಒಳಗಿಡು, ಮನೆ ಒಳಗಿಡು. ಹಾಗೆ ಇನ್ನೊಂದು ಕಡೆ ಮಟನ್ ಬಿರಿಯಾನಿ ಆಲ್ಮೋಸ್ಟ್ ರೆಡಿ ಆಯಿತು. ಅಪ್ಪುದು ಸ್ಪೆಷಲ್ ಇವತ್ತು, ಸಂಡೇ ಸ್ಪೆಷಲ್ ಮಟನ್ ಬಿರಿಯಾನಿ. ಸೂಪರಾಗಿತ್ತು ಟೇಸ್ಟ್. ಸ್ವಲ್ಪ ಜಾಸ್ತಿನೇ ಮಾಡಿದ್ವಿ. ಇನ್ನು ಅಮ್ಮಗೆ ಸಂಜೆ ಎಲೆಕ್ಟ್ರಾನಿಕ್ ಸಿಟಿಗೆ ಹೋಗೋಕ್ಕೆ ಪ್ಲ್ಯಾನ್ ಇತ್ತು. ಸೊ ಹಾಗಾಗಿ ಅಲ್ಲಿಗೆ ಸ್ವಲ್ಪ ತೊಗೊಂಡೋಗೋಣ ಅಂತ ಸ್ವಲ್ಪ ಜಾಸ್ತಿ ಮಾಡಿದ್ವಿ. ಸೊ ಎಲ್ಲ ಮುಗೀತು, ಅಡುಗೆ ಎಲ್ಲ ಆಯಿತು, ಊಟ ಎಲ್ಲ ಮಾಡಿ ಆಯಿತು. ಸಂಡೇ ಕೆಲಸ ಇದಾಗಿತ್ತು. ಯಾ ಗೈಸ್, ಇದು ನಮ್ಮ ಸಂಡೇ ಮಾರ್ನಿಂಗ್ ವ್ಲಾಗ್ ಆಗಿತ್ತು. Thank you all for watching. Lots of love. Tata. Bye bye. See you. Take care.